ಈಗ ನಿಮ್ಮ ಡಾಕ್ಟರ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯ ನಮ್ಮ ದೇಹದ ಆಗು ಹೋಗುಗಳ ಬಗ್ಗೆ ಮಿಡಿಯುವ ಕೇಂದ್ರ ಬಿಂದು. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರುತ್ತೆ. ಹೃದಯದಲ್ಲಿರುವ 4 ಕವಾಟಗಳು ತಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಯಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನು ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡುತ್ತವೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿಯಲ್ಲಿ ಏರುಪೇರುಂಟಾದರೆ ಹೃದಯದ ಕಾಯಿಲೆ ಉಂಟಾಗುತ್ತೆ. ಹೃದಯದ ಕಾಯಿಲೆ ವಯಸ್ಸಾದವರಲ್ಲಿ ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಹಾಗಾಗಿ ಹೃದಯದ ಕಾಳಜಿಯನ್ನು ವಹಿಸೋದು ಅತಿ ಮುಖ್ಯವಾಗಿದೆ. ಇನ್ನು ಹೃದಯ ಸಂಬಂಧಿತ ಸಮಸ್ಯೆಗಳು ಎದುರಾದಾಗ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಅಲರ್ಟ್ ಆಗಿರಬೇಕು, ಹೃದಯದಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೇಗೆಲ್ಲ ಚಿಕಿತ್ಸೆಗಳನ್ನು ಪಡ್ಕೊಳ್ಬೇಕಾಗುತ್ತೆ, ಒಬ್ಬ ವ್ಯಕ್ತಿ ತನಗೆ ಹೃದಯ ಸಮಸ್ಯೆ ಇದೆ ಅನ್ನೋದನ್ನ ಹೇಗೆ ತಿಳಿದುಕೊಳ್ಬೇಕು, ಅದಕ್ಕೆ ಈಗ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಶೇಷ ಚಿಕಿತ್ಸಾ ವಿಧಾನಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅಪೋಲೋ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಅಭಿಜಿತ್ ವಿಲಾಸ್ ಕುಲಕರ್ಣಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗಾಗಲೇ ಗೊತ್ತು ಎಲ್ರಿಗೂ ಈ ಹೃದಯ ಸಂಬಂಧಿತ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವುದು. ಒಬ್ಬ ವ್ಯಕ್ತಿ ತನಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅನ್ನೋದನ್ನ ಮೊದಲಿಗೆ ಹೇಗೆ ಗುರುತು ಮಾಡಿಕೊಳ್ಬೇಕು, ಅಂದ್ರೆ ತಿಳ್ಕೊಳ್ಬೇಕು ಅಂತ? ಮೇನ್ ಪ್ರಾಬ್ಲಮ್ ಎಲ್ಲಾಗತ್ತೆ ಅಂದರೆ ಅವರಿಗೆ ಅರಿವೇ ಇರೋದಿಲ್ಲ ತಮ್ಮ ರಿಸ್ಕ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು ಎಲ್ಲರಿಗೂ ನಿಮ್ಗೆ ಸಿಮ್ಟಮ್ಸ್ ಇದೆಯೋ ಇಲ್ವೋ ಒಂದು 30-35 ವರ್ಷ ಆದಮೇಲೆ ಒಂದು ಬೇಸಿಕ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಅವ್ರು ಒಂದು ಲಿಪಿಡ್ ಪ್ರೊಫೈಲು ಅಥವಾ ಒಂದು ಬೇಸಿಕ್ ECG, ಎಕೋ, ಟ್ರೆಡ್ಮಿಲ್ ಟೆಸ್ಟು, ಶುಗರ್ಸು ಇವೆಲ್ಲ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಂದು ಐಡಿಯಾ ಸಿಗುತ್ತೆ. ಅದೇ ಥರ ಯಾರಿಗೂ ಮೊದಲು ಟೆಸ್ಟ್ ಆಗಿಲ್ಲದೆ ಇದ್ದರೂ ಕೂಡ ಅವ್ರಿಗೇನಾದರೂ ಸಿಮ್ಟಮ್ಸ್ ಬರ್ತಾಯಿದ್ರೆ, ಎದೆನೋ ಬರ್ತಾಯಿದೆ, ಅಸಿಡಿಟಿ ಆಗ್ತಾಯಿದೆ, ಅಥವಾ ನನಗೆ ತುಂಬ ಸುಸ್ತಾಗ್ತಾ ಇದೆ, ಇದೆಲ್ಲ ಸಿಮ್ಟಮ್ಸ್ ಬಂದಲ್ಲಿ ನಾವು ಒಂದು ಸತಿ ಅವರಿಗೆ ನಿಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಪರಿಶೀಲನೆ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ. ಡಾಕ್ಟರ್, ಈಗ ತಾವು ಹೇಳ್ತಾ ಇದ್ರಿ ಕೆಲವರಿಗೆ ಇದ್ರ ಬಗ್ಗೆ ಅರಿವೇ ಇರುವುದಿಲ್ಲ ಅಂತ ಹೇಳಿ. ಒಬ್ಬ ವ್ಯಕ್ತಿಗೆ ಹೃದಯ ಸಂಬಂಧಿತ, ಅದು ಹೃದಯಾಘಾತ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಹೃದಯ ಸಂಬಂಧಿತ ಸಮಸ್ಯೆಗಳಿರಬಹುದು, ಯಾವ ರೀತಿಯ ಸಿಂಪ್ಟಮ್ಸ್ ಕಂಡು ಬರುತ್ತೆ, ಪ್ರಾಥಮಿಕ ಹಂತದಲ್ಲಿ ಹೇಗೆ ಅದು ಗೋಚರ ಆಗುತ್ತೆ ಅಂತ? ನಾವು ಕಾರ್ಡಿನಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಬ್ರೆತ್ಲೆಸ್ನೆಸ್, ಆಯಾಸ ಬರೋದು, ನಡಿಬೇಕಾದ್ರೆ ಸುಸ್ತಾಗೋದು, ಎದೆ ನೋವು ಬರೋದು, ಎದೆ ಬಡಿತ ಜಾಸ್ತಿ ಆಗೋದು, ಅಥವಾ ಒಂದು ಕಾಲು ಊತ ಬರೋದು, ತಲೆ ಸುತ್ತು ಬರೋದು, ಇವೆಲ್ಲ ಸಿಂಪ್ಟಮ್ಸ್ ಬಂದಲ್ಲಿ ನಾವು ಹೋಗ್ಬಿಟ್ಟು ತೋರಿಸ್ಕೊಳ್ಬೇಕು, ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಓಕೆ, ಇನ್ನು ಈ ಒಂದು ಸಮಸ್ಯೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ? ತತ್ಕ್ಷಣಕ್ಕೆ ಆ ವ್ಯಕ್ತಿ ಹೇಗೆ ಎಚ್ಚೆತ್ತುಕೊಳ್ಬೇಕು? ಯಾವ್ದು ಎಮರ್ಜೆನ್ಸಿ ಅಲ್ಲ ಅನ್ನೋದು ಯಾರಿಗೆ ಅರಿವಿರೋದಿಲ್ಲ. ಆ ಟೈಮಲ್ಲಿ ತುಂಬ ಜಾಸ್ತಿ ನೋವು ಬಂದು ಬೆವರೆಲ್ಲ ಬಿಡ್ತಾ ಇತ್ತು ಅಂದರೆ ತಾತ್ಕಾಲಿಕವಾಗಿ ಅಲ್ಲಿ ಎಮರ್ಜೆನ್ಸಿಗೆ ಹೋಗ್ಬಿಟ್ಟು ಒಂದು ಬೇಸಿಕ್ ECG ಎಲ್ಲ ಮಾಡಿ ನೋಡ್ತಾರೆ. ಅಲ್ಲಿ ಒಂದು ಎಮರ್ಜೆನ್ಸಿ ಟೀಮಲ್ಲಿದ್ದಾಗ ಆ ECGಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯೋ ಇಲ್ವೋ ಅಂತ ಹೇಳಿ ನೋಡಿಬಿಟ್ಟು ಹೇಳ್ತಾರೆ. ಅದಷ್ಟಕ್ಕೇ ಎಷ್ಟೊಂದು ಸತಿ ನಮ್ಮ ಜನಗಳು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ECG ನಾರ್ಮಲ್ ಇದೆ ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ಬಿಡೋದು, ಅಲ್ಲಿಂದ ಎಲ್ಲ ಇದೆ ಅಂತ ಅಲ್ಲಿಂದ ಆಚೆ ಬಂದುಬಿಡೋದು. ನಮ್ಮ ಪರಿಶೀಲನೆ ಅಲ್ಲಿಗೆ ಮುಗಿಯೋದಿಲ್ಲ. ECGಯಲ್ಲಿ ಒಂದು ಏನಾದರೂ ಪ್ರಾಬ್ಲಮ್ ಬಂದರೆ ಆ ಟೈಮಲ್ಲಿ ಏನು ಮಾಡಬೇಕು, ಮಾತ್ರೆ ಕೊಡಬೇಕು, ಅದೆಲ್ಲ ಹೇಳ್ತೀವಿ. ಬಟ್ ಒಂದು ವೇಳೆ ECG ನಾರ್ಮಲ್ ಇದ್ದರೂ ಕೂಡ ಕೆಲವೊಂದು ಸತಿ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ರಿಲೇಟಿವ್ಸ್ ಆದವರು ಅಥವಾ ಬೇರೆ ಪೇಷಂಟೇ ಆದವರು ಇಂಪೇಷಂಟ್ ಆಗಿಬಿಟ್ಟು ಅಲ್ಲಿಂದ ಇಲ್ಲ ನನಗೆ ಏನು ತೊಂದರೆ ಇಲ್ಲ, ನನಗೆ ಅಸಿಡಿಟಿ ಮಾತ್ರ ಆಗಿದೆ ಅಂತ ಎದ್ದೋಗ್ತಾರೆ. ಎಷ್ಟೊಂದು ಸತಿ ಈ ಸಂಗತಿಗಳಾಗಿ ಮನೆಗೆ ಹೋಗ್ಬಿಟ್ಟು ಸಡನ್ನಾಗಿ ಮತ್ತೆ ರಿಲ್ಯಾಪ್ಸ್ ಆಗಿ ವಾಪಸ್ ಅವ್ರು ಬರೋದೇ ಇಲ್ಲ. ಈ ಥರ ಸಂಗತಿಗಳು ತುಂಬ ನಾವು ನೋಡ್ತೀವಿ. ಹಾಗಾಗಿ ಅದು ಒಂದು ಏನು ಸೈಂಟಿಫಿಕ್ ಪ್ರೋಟೋಕಾಲ್ ಇರುತ್ತೆ, ಅಲ್ಲಿ ಹಾಸ್ಪಿಟಲ್ಗೆ ಹೋದರೂ ಕೂಡ ಅಲ್ಲೊಂದು ಅಬ್ಸರ್ವೇಷನ್ನು, ಬ್ಲಡ್ ಟೆಸ್ಟಿಂಗು, ಅದ್ರ ಜೊತೆ ಇಕೋ ಆಮೇಲೆ TMT ಮಾಡಿಬಿಟ್ಟೇ ನಾವು ಎಲ್ಲ ರೂಲ್ ಔಟ್ ಮಾಡಿಬಿಟ್ಟು ಕಳಿಸ್ತೀವಿ. ಈ ಪ್ರೋಟೋಕಾಲ್ನ ಅಗ್ರಿ ಮಾಡಬೇಕು ಅಂತ ನಾನು ತುಂಬ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡಿ ಹೇಳಲು ಬಯಸ್ತೇನೆ.
ಓಕೆ ಡಾಕ್ಟರ್, ಈಗ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡ್ರೆ ಒಳಿತು ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಈ ರೀತಿಯ ಹೃದಯ ಸಂಬಂಧಿ ಸಮಸ್ಯೆಗೆ ಒಳಗಾಗೋದಕ್ಕೂ ಮುನ್ನ ತನ್ನ ಪ್ರತಿನಿತ್ಯದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಅಂದರೆ ಆತನ ಜೀವನ ಶೈಲಿ ಹೇಗಿರಬೇಕಾಗುತ್ತೆ ಅಂತ? ತುಂಬ ಒಳ್ಳೆ ಪ್ರಶ್ನೆ. ಏನಂದರೆ ನಮಗೇನು ಪ್ರಾಬ್ಲಮ್ ಇಲ್ಲದೆ ಇದ್ದರೂ ಕೂಡ ನಮ್ಮ ವೇಟು ನಾರ್ಮಲಾಗಿ ಇಟ್ಕೊಳ್ಬೇಕು. ನಮಗೆ ಬಿ ಪಿ ಇದೆಯೋ ಶುಗರ್ ಇದೆಯೋ ಅಂತ ಮೇಲೆ ಟೆಸ್ಟ್ ಮಾಡ್ತಾ ಇರಬೇಕು. ಈ 2 ಪ್ರಾಬ್ಲಮ್ಗಳಲ್ಲಿ ಏನು ಸಿಮ್ಟಮ್ಸ್ ಇನಿಷಿಯಲಿ ಕಾಣೋದಿಲ್ಲ. ಹಾಗಾಗಿ ಚೆಕಿಂಗ್ ಮಾಡಿ ನೋಡಿದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ನಮಗೆ ಬಿ ಪಿ ಇದೆಯೋ ಇಲ್ಲೋ ಅಂತ. ಅದು ಸಿಮ್ಟಮ್ಯಾಟಿಕ್ ಆಗೋವರೆಗೂ, ಅಂದರೆ ನಮಗೆ ಅದರಿಂದ ತೊಂದರೆ ಆಗೋದು ತುಂಬ ಹೈ ಲೆವೆಲಲ್ಲಿದ್ದರೆ ಮಾತ್ರ ಆಗುತ್ತೆ. ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಾವು ನೋಡಿಕೊಂಡ್ರೆ ಅವ್ರಿಗೆ ಏನು ತೊಂದರೆ ಇಲ್ಲದೆ ಇರೋದಾಗ ನೋಡಿಕೊಂಡಾಗ ಒಂದು ಸ್ವಲ್ಪ ಎಲಿವೇಶನ್ ಇರುತ್ತೆ, ಅದು ನಮಗೆ ಜಾಗ್ರತೆ ಒಂದು ಕೊಡುತ್ತೆ. ಇಲ್ಲ ನಂದು ಈ ವ್ಯಾಲ್ಯೂಸ್ ಜಾಸ್ತಿ ಇದೆ, ಅದನ್ನು ನಾನು ಕರೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು. ಅದೇ ಥರ ಈಗ ಸ್ಟ್ರೆಸ್ಸು ಸ್ಲೀಪು ತುಂಬ ಇಂಪಾರ್ಟೆನ್ಸ್ ಇದೆ ಅದಕ್ಕೆ. ಯಾಕೆ ಅಂತಂದರೆ ತುಂಬ ಒತ್ತಡ, ಪೊಲ್ಯೂಷನ್ನು ಇವೆಲ್ಲನೂ ಹಾರ್ಟ್ ಪ್ರಾಬ್ಲಮ್ಸ್ಗೆ ಒಂದು ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿ ಅಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ ಬರ್ತಾ ಇದೆ. ಹಾಗಾಗಿ ಈ ಬೇಸಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಒಬೇಸಿಟಿ ಇರಬಾರ್ದು, ಡೈಲಿ ಎಕ್ಸಸೈಸ್ ಮಾಡಬೇಕು, ನಿಮ್ಮ ಶುಗರ್ ಕರೆಕ್ಟಾಗಿ ಇಟ್ಕೋಬೇಕು, ಕೊಲೆಸ್ಟ್ರಾಲ್ ನೋಡ್ಕೊಳ್ಬೇಕು, ಬಿ ಪಿ ನೋಡ್ಕೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ಒತ್ತಡ ಕಮ್ಮಿ ಮಾಡ್ಕೊಳ್ಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು. ಈ ಎಲ್ಲ ದಿನಚರಿಯಲ್ಲಿ ನಿಮ್ಮ ಇವನ್ನೆಲ್ಲ ಅಳವಡಿಸ್ಕೊಂಡ್ರೆ ನಿಮ್ಮ ಹಾರ್ಟ್ ಅಟ್ಯಾಕ್ ರಿಸ್ಕ್ ತುಂಬ ಕಮ್ಮಿ ಆಗುತ್ತೆ. ಪ್ಲಸ್ ಹಾರ್ಟ್ ಅಟ್ಯಾಕ್ ಬರೋ ಸಿಮ್ಟಮ್ಸ್ ಬಂದರೂ ಕೂಡ ಅರ್ಲಿ ಡಿಟೆಕ್ಷನ್ ಆಗಿಬಿಟ್ಟು ಬೇಗ ನೀವು ಮೆಡಿಕಲ್ ಅಟೆನ್ಷನ್ಗೆ ಹೋಗ್ತೀರಿ. ಸಡನ್ನಾಗಿ ಏನೋ ಆಗಿಬಿಡ್ತು, ಇಲ್ಲ ಚೆನ್ನಾಗೇ ಇದ್ದರು, ಅದು ಬೇರೆಯವ್ರು ಹೇಳೋವಂಥ ಸ್ಟೋರಿ. ನಿಮಗೆ ಆಗ್ತಾ ಇರುತ್ತೆ, ಕೆಲವೊಂದು ಸತಿ ಸಿಮ್ಟಮ್ಸ್ ಬರ್ತಾ ಇರುತ್ತೆ. ಆ ಸಿಮ್ಟಮ್ಸ್ನ ಬರೀ ಗ್ಯಾಸ್ ಇದೆ ಅಂತ ಅಂದ್ಕೊಂಡು ಇದನ್ನು ಮಾಡಬಾರ್ದು. ಎರಡನೇದು ಸ್ಮೋಕಿಂಗ್, ಆಲ್ಕೋಹಾಲ್, ಅದನ್ನು ತುಂಬ ನಿಯಂತ್ರಣವಾಗಿ ಇಟ್ಕೊಳ್ಬೇಕು. ಇವಾಗ ತುಂಬ ಕಾಮನ್ ಇದೆ, ಎಲ್ಲರೂ ಕೇಳ್ತಾರೆ ನಮಗೆ ಈಗ ಯಾಕೆ ಯಂಗ್ ವಯಸ್ಸಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತ. ಈಗ ಎಲ್ಲರಿಗೂ ಜೀವನ ಶೈಲಿಯಲ್ಲಿ ಅಷ್ಟು ಒತ್ತಡ ಇದೆ, ಅಷ್ಟು ಓವರಾಲ್ ಸ್ಟ್ರೆಸ್ ಇದೆ, ಅವನ್ನೆಲ್ಲ ಕಮ್ಮಿ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿ ಬಯಸ್ತೀನಿ. ಈಗ ಆಲ್ರೆಡಿ ಈ ಒಂದು ಹಾರ್ಟ್ ಡಿಸೀಸಿಂದ ಬಳಲ್ತಾ ಇರುವವರು ಯಾವ ರೀತಿ ಇರಬೇಕಾಗುತ್ತೆ ಡಾಕ್ಟರ್? ಏನು ಮಾಡಬೇಕು, ಏನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತೀವಲ್ಲ, ಅದು ಯಾವ ಮಟ್ಟಕ್ಕೆ ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ನೋದ್ರ ಮೇಲೆ ನಾವು ನಮ್ಮ ಹಾರ್ಟಲ್ಲಿ ಕಾರ್ಡಿಯಾಲಜಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಮ್ಮ ಪಂಪು, ಕಾರ್ಡಿಯಾಕ್ ಪಂಪ್. ಆ ಪಂಪ್ನ ನಾವು ಯಾವ ಥರ ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ನಮ್ಮ ಜೀವನ ಶೈಲಿ ಇರುತ್ತೆ. ಈಗ ತುಂಬ ಹಾರ್ಟ್ ಅಟ್ಯಾಕ್ ಆದರೂ ಅವ್ರನ್ನೆಲ್ಲ ಮೇಜರ್ ಡ್ಯಾಮೇಜ್ ಆಗಿದ್ರೂ ಕೂಡ ನಾವು ಅವ್ರನ್ನ ಉಳಿಸ್ಬಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಮೆಡಿಸಿನ್ಸ್ ಎಲ್ಲ ಬಂದಿದೆ, ಅದರಿಂದ ಅವ್ರನ್ನೆಲ್ಲ ಚೆನ್ನಾಗಿ ಮಾಡ್ಬೋದು. ನಾವು ಬಂದಾಗೆಲ್ಲನೂ ಹಾರ್ಟ್ ಪಂಪಿಂಗ್ ಯಾವ ಥರ ಇದೆ, ಪಂಪಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನಾವು ಎಲ್ಲರೂ ಮಾತಾಡ್ತಿರ್ತಾರೆ, ನಂದು ಎಫಿಷಿಯನ್ಸಿ ಇಷ್ಟಿದೆ ಅಂತ. ಆ ಎಫಿಷಿಯನ್ಸಿ ಮೇಲೆ ನಮ್ಮ ಒಂದು ಜೀವನ ಶೈಲಿ ಇರಬೇಕು. ತುಂಬ ವೀಕ್ ಇದ್ದಾಗ ನಾವು ಒಂದು ಸ್ವಲ್ಪ ಸ್ಲೋ ಆಗಿ ಹೋಗಿ ನಿಧಾನಕ್ಕೆ ಮಾಡ್ಕೊಳ್ಳಿ ಅಂತ ಗೈಡೆನ್ಸ್ ಕೊಡ್ತೀವಿ. ಹಾರ್ಟ್ ಪಂಪಿಂಗ್ ಒಂದು ವೇಳೆ ನಾರ್ಮಲ್ ಇದ್ದರೆ ಅದು ಬೇಸಿಕ್ ಹಾರ್ಡ್ವೇರ್ ಎಲ್ಲ ಚೆನ್ನಾಗಿದೆ ಅಂತ ಆಯಿತು. ಹಾಗಂತ ಹೇಳಿಬಿಟ್ಟು ಅದು ಹಾರ್ಡ್ವೇರ್ ಚೆನ್ನಾಗಿದೆ ಅಂತ ಫಸ್ಟೇ ಒಂದೇ ದಿವಸ ಹೋಗ್ಬಿಟ್ಟು ತುಂಬ ಮಾಡೋಕ್ಕಾಗೋದಿಲ್ಲ. ಸೊ ನಿಮಗೆ ಇನ್ಸಲ್ಟ್ ಆದಾಗ, ಇಂಜುರಿ ಆದಾಗ, ಡಿಸೀಸ್ ಆದಾಗ ನಿಧಾನಕ್ಕೆ ಒಂದು ಸ್ವಲ್ಪ ದಿವಸ ಟೈಮ್ ಕೊಟ್ಬಿಟ್ಟು ರಿಕವರ್ ಆಗಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಬಿಲ್ಡಪ್ ಮಾಡಿ ಹೆಚ್ಚು ಕಮ್ಮಿ ಏನು ಯಾರು ಹಾರ್ಟ್ ಪ್ರಾಬ್ಲಮ್ ಇರೋದಿಲ್ವೋ ಅವ್ರ ಲೆವೆಲ್ ಆಫ್ ಆ್ಯಕ್ಟಿವಿಟಿ ಕೂಡ ಮಾಡೋಕ್ಕೆ ಅವಕಾಶ ಇರುತ್ತೆ, ಮಾಡೋಕ್ಕೆ ಪಾಸಿಬಲ್ ಇರುತ್ತೆ ವಿತ್ ಕರೆಕ್ಟ್ ಗೈಡೆನ್ಸ್ ಆ್ಯಂಡ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ತಾವು ಆಗಲೇ ಹೇಳ್ತಾ ಇದ್ರಿ ಈ ಬಿ ಪಿ ಮತ್ತು ಒಬೇಸಿಟಿ ಬಗ್ಗೆ. ಈಗ ಈ ಬಿ ಪಿ ಮತ್ತು ಒಬೇಸಿಟಿ ಹಾಗೆಯೇ ಈ ಕೊಲೆಸ್ಟ್ರಾಲ್ ಇದೆಯಲ್ಲ, ಕೊಲೆಸ್ಟ್ರಾಲ್ ಅನ್ನೋದು ಒಬ್ಬ ವ್ಯಕ್ತಿಯ ಹೃದಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಎಷ್ಟೋ ಮಂದಿ ಅಂದ್ಕೊಂಡಿರ್ತಾರೆ ಈ ಬಿ ಪಿ ಇರಬಹುದು ಅಥವಾ ಕೊಲೆಸ್ಟ್ರಾಲೇ ಹೆಚ್ಚಾಗಿ ಹೃದಯ ಸಂಬಂಧಿತ ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಹೇಳಿ. ತಾವು ಸ್ಟಡಿ ಮಾಡಿರೋ ಪ್ರಕಾರ ಅಥವಾ ಕೇಸ್ ಸ್ಟಡೀಸ್ ಪ್ರಕಾರ ಎಷ್ಟು ಪರ್ಸೆಂಟೇಜ್ ವೈಸ್ ಇದು ಕಾರಣ ಆಗಬಹುದು ಅಂತೀರಾ? ಇವೆಲ್ಲ ಒಂದಕ್ಕೊಂದು ಡಿಪೆಂಡೆಂಟ್ ಇರುತ್ತೆ. ಇವಾಗ ನೀವು ಡೈಲಿ ವಾಕಿಂಗ್ ಮಾಡದೇ ಇದ್ದರೆ ವೆಯ್ಟ್ ಹೆಚ್ಚಾಗುತ್ತೆ, ಡೈಲಿ ವಾಕಿಂಗ್ ಮಾಡದೇ ಇದ್ದರೆ ಶುಗರ್ ಹೆಚ್ಚಾಗುತ್ತೆ, ಬಿ ಪಿ ಹೆಚ್ಚಾಗುತ್ತೆ, ವೇಟಿಂದ ವೇಟ್ ಜಾಸ್ತಿ ಆಗೋದ್ರಿಂದ ಬಿ ಪಿ ಬರುತ್ತೆ. ಸೊ ದೇ ಆರ್ ಆಲ್ ಇಂಟರ್ ರಿಲೇಟೆಡ್ ಅಂತ ಹೇಳ್ತೀವಿ. ಈಗ ಬರೀ ಒಂದು ಪ್ಯಾರಾಮೀಟ್ರಿಂದ ನಾವು ಮಾತ್ರ ಹುಡ್ಕೊಂಡು ಹೋಗೋಕ್ಕೆ ಬರೋದಿಲ್ಲ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್, ಎಲ್ಲನೂ ಸೇರಿಸ್ಬಿಟ್ಟು ಹಾರ್ಟ್ ಡಿಸೀಸ್ ಮಾಡುತ್ತೆ. ಅವನ್ನೆಲ್ಲನೂ ನಿಯಂತ್ರಣ ಮಾಡ್ಕೋಬೇಕು, ನೋಡ್ಕೊಳ್ತಾ ಇರಬೇಕು. ಎವ್ರಿ ಇಯರ್ ಒಂದು ಸತಿ ಚೆಕಪ್ ಮಾಡಿಕೊಂಡು ನಿಮ್ಮ ಲೆವೆಲ್ ಯಾವ ಥರ ಇದೆ ಅನ್ನೋದು ನೀವು ನೋಡ್ತಾ ಇರಬೇಕು. ಲೆವೆಲ್ ಜಾಸ್ತಿ ಆಗಿದ್ರೆ ಅದಕ್ಕೆ ತಕ್ಕ ಕ್ರಮ ತೊಗೊಳ್ಬೇಕು. ನಾನು ವಾಚ್ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ, ಯಾವುದೋ ಒಂದು ಸ್ಟೆಪ್ಸ್ ಎಷ್ಟಾಗುತ್ತೆ ಅಂತ. ನೀವು ಸ್ಟೆಪ್ಸ್ ಹಾಕೋ ಎಷ್ಟು ಮಾಡ್ತಾ ಇದ್ದೀರಾ ಅಂತ ಗೊತ್ತಾದರೆ ತಾನೇ ನೀವು ಎಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂತ. ಒಂದು 7,000 to 8,000 ಸ್ಟೆಪ್ಸ್ ನೀವು ಮಾಡ್ತಾ ಇದ್ದರೆ ಒಂದು ಅಡಿಕ್ವೇಟ್ ಎಕ್ಸಸೈಸು ಅಂತ ಹೇಳ್ತೀವಿ. ಹಾಗಂತ ಹೇಳ್ಬಿಟ್ಟು ನೀವು ಎಸ್ಪೆಷಲಿ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಯಾವುದೋ ಮನೆಯಲ್ಲಿ ಯಾರಿಗೋ ಒಂದು ದೂರದ ರಿಲೇಟಿವ್ಗೆ ತೊಂದರೆ ಆಗುತ್ತೆ, ಗೊತ್ತಾಗುತ್ತೆ ಎಕ್ಸಸೈಸ್ ಮಾಡಲಿಲ್ಲ ಇದು ಅಂತ. ಸಡನ್ನಾಗಿ ಇನ್ಸ್ಪಿರೇಷನ್ ಬರುತ್ತೆ. ಆವಾಗ ಏನೂ ಇದು ಇಲ್ಲದೇ ಸಡನ್ನಾಗಿ ಹೋಗ್ಬಿಟ್ಟು ಎನ್ರೋಲ್ ಮಾಡಿಬಿಡೋದು. ಅದಕ್ಕೆ ಒಂದು ಪ್ರಿಪರೇಷನ್ ಮಾಡಬೇಕು. ನಿಮ್ಮ ಲೆವೆಲ್ ಏನಿದೆ, ನಿಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ ನೀವು
ಇವೆಲ್ಲ ಮೆಜರ್ಸ್ನ ತಗೊಳ್ಬೇಕು ಅಂತ ಹೇಳ್ತೀವಿ. ಕೆಲವು ಸಂದರ್ಭಗಳಲ್ಲಿ ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಅದನ್ನು ಗಮನಿಸ್ತಾ ಇದ್ದೀವಿ, ಸಣ್ಣ ಪ್ರಮಾಣದಲ್ಲಿ ಎದೆನೋವು ಕಾಣಿಸ್ಕೊಳ್ಳುತ್ತೆ, ಚೆಸ್ಟ್ ಪೇನ್ ಬರುತ್ತೆ, ಅಥವಾ ಉಸಿರಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ವ್ಯಕ್ತಿ ಹೃದಯಾಘಾತನೇ ಆಗುತ್ತೇನೋ, ತನಗೆ ದೊಡ್ಡ ಹೃದಯ ಸಂಬಂಧಿ ಸಮಸ್ಯೆನೇ ಬಂದ್ಬಿಟ್ಟಿರಬೇಕು ಅಂತ ಹೇಳಿ ಆತಂಕಕ್ಕೀಡಾಗ್ತಾರೆ. ಸೊ ಇಂತಹ ಒಂದು ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಆ ವ್ಯಕ್ತಿ ಏನು ಮಾಡಬೇಕಾಗುತ್ತೆ, ಯಾವಾಗ ಡಾಕ್ಟರ್ ಅವರನ್ನು ಅಪ್ರೋಚ್ ಮಾಡಬೇಕು, ಹೇಗೆ ಅಂತ? ಈಗ ಫಸ್ಟ್ ಟೈಮ್ ನಿಮ್ಮ ಸಿಂಪ್ಟಮ್ಸ್ ಬಂದಿದೆ, ಭಯ ಇರುತ್ತೆ. ಸೊ ಹಾಗಾಗಿ ಆ ಫಸ್ಟ್ ಟೈಮ್ ಬಂದಾಗ ನೀವು ಹೋಗ್ಬಿಟ್ಟು ಒಂದು ಬೇಸಿಕ್ ಟೆಸ್ಟಿಂಗ್ ಮಾಡ್ಕೊಳ್ಳಿ. ಆ ಟೆಸ್ಟಿಂಗಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, ನಿಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ, ನಿಮ್ಗೆ ಆಲ್ರೆಡಿ ಡಿಸೀಸ್ ಇದೆಯಾ ಅಂತ ನೋಡಿಬಿಟ್ಟು ಒಂದು ಚೆಕಪ್ ಮಾಡಿ ಕೊಡ್ತಾರೆ. ಅದರಲ್ಲಿ ಎಲ್ಲ ಕ್ಲಿಯರ್ ಬಂತು ಅಂತಂದರೆ ನೀವು ಆತಂಕ ಆಗಬೇಕಾಗಿಲ್ಲ, ನೀವು ನಿಮ್ಮ ಜೀವನ ಶೈಲಿ ಒಂದು ಕಂಟಿನ್ಯೂ ಮಾಡ್ಕೊಳ್ಳಿ. ಅದೇ ಥರ ಇದು ನಾರ್ಮಲ್ ಇದೆ ಅಂತ ನೀವು ಏನೂ ಆಗೋದಿಲ್ಲ ಅಂತ ಯಾರೂ ಇನ್ಶೂರೆನ್ಸ್ ಕೊಡೋದಿಲ್ಲ. ಸೊ ಹಾಗಾಗಿ ಅದಾದರೂ ಕೂಡ ನಿಮಗೆ ಆ ಡಾಕ್ಟರ್ ಹತ್ರ ಹೋದಲ್ಲಿ ಈ ಸಿಂಪ್ಟಮ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಈ ಥರ ಆದರೆ ಯಾವ ಥರ ಇದ್ದರೆ ಹಾರ್ಟ್ ನೋವು ಇರುತ್ತೆ, ಇದು ಲೋಕಲೈಸಿಂಗ್ ಪೇನ್, ಬರೀ ಒತ್ತಿದ್ರೆ ನೋವು ಬರೋದು, ಹಾರ್ಟ್ದು ಇರೋದಿಲ್ಲ, ನಡಿಬೇಕಾದ್ರೆ ಸುಸ್ತಾಗೋದು, ಆಯಾಸ ಬರೋದು, ಇದು ಹಾರ್ಟ್ ಚಿಹ್ನೆ. ಇವೆಲ್ಲ ಎಜುಕೇಷನು ಪ್ಲಸ್ ಟೆಸ್ಟಿಂಗ್ ಎರಡೂ ನೋಡ್ಕೊಂಡ್ಬಿಟ್ಟು ಆತಂಕನೂ ಅಲ್ಲಿ ಹೋಗುತ್ತೆ, ಪ್ಲಸ್ ನಿಮಗೆ ಅದ್ರ ಬಗ್ಗೆ ಎಜುಕೇಷನು ಮಾಹಿತಿ ಕೂಡ ಸಿಗುತ್ತೆ. ಅದೇ ಥರ ಆತಂಕದಿಂದನೇ ತೊಂದರೆ ಆಗುತ್ತೆ. ಈಗ ಎಷ್ಟೊಂದು ಸತಿ ನಾವು ಪ್ರತಿ ಸತಿ ನೋವು ಬಂದಾಗೆಲ್ಲ ಕೆಲವೊಬ್ರು ಪೇಷಂಟ್ಗಳು ಎಮರ್ಜೆನ್ಸಿಗೆ ಬರ್ತಾರೆ, ಇಲ್ಲ ನಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇದು ಎಸ್ಪೆಷಲಿ ಯಾರಿಗೂ ಏನು ತೊಂದರೆ ಇಲ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ನಾವು ಸ್ಟೆಂಟಿಂಗ್ ಎಲ್ಲ ಮಾಡಿದ ಮೇಲೆ ಕೂಡ ಅವ್ರಿಗೊಂದು ಭಯ ಇರುತ್ತೆ, ಪ್ರತಿ ಸತಿ ಬಂತ ಅಂತ. ಅದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿವಸ ಇರುತ್ತೆ. ಅದನ್ನು ನಾವು ಎಮರ್ಜೆನ್ಸಿಗೆ ಬಂದಾಗ ಅವ್ರನ್ನ ನೋಡಿಬಿಟ್ಟು ಏನೂ ಇಲ್ಲ ತೊಂದರೆ ಅಂತ ರಿಯಶ್ಯೂರ್ ಮಾಡಿದ ಮೇಲೆ ಅದು ಜನರಲಿ ಸರಿ ಹೋಗುತ್ತೆ. ಓಕೆ ಡಾಕ್ಟರ್, ಈಗ ಕಾರಣಗಳ ಪೈಕಿ ಜೀವನ ಶೈಲಿಯೂ ಕೂಡ ಒಂದು ಕಾರಣ ಅಂತ ಹೇಳಿದ್ವಿ. ಅದರ ಜೊತೆಗೆ ಎಷ್ಟೋ ನಮಗೆ ಕಾಡುವಂತಹ ಅನಾರೋಗ್ಯ ಸಮಸ್ಯೆಗಳಿಗೆ ಹೆರಿಡಿಟ್ರಿ ಕೂಡ ಪ್ರಮುಖ ಕಾರಣ ಆಗುತ್ತೆ. ಅದೇ ರೀತಿಯಾಗಿ ಈ ಹೃದಯ ಸಂಬಂಧಿ ಸಮಸ್ಯೆ ಅನುವಂಶೀಯವಾಗಿ ಬರುವಂತಹ ಪರ್ಸೆಂಟೇಜ್ ಎಷ್ಟಿದೆ, ಅದರಿಂದ ಒಬ್ಬ ವ್ಯಕ್ತಿ ಈ ಅನುವಂಶೀಯತೆಯಿಂದ ಬಂದರೂ ಕೂಡ ಹೇಗೆ ಬಚಾವಾಗಬಹುದು ಅಂತ? ಏನಂದರೆ ಜೆನೆಟಿಕ್ಸ್ ಕಾಂಟ್ರಿಬ್ಯೂಟ್ಸ್ ಅ ಲಾಟ್. ಅಂದರೆ ನಮ್ಮದು ಎಲ್ಲ ಇವು ಪಾಲಿಮಾರ್ಫಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಜೆನೆಟಿಕ್ಸು ಇರುತ್ತೆ, ನಮ್ಮ ಲೈಫ್ ಸ್ಟೈಲು ಇರುತ್ತೆ. ನಾನು ಏನು ಹೇಳಿ ಬಯಸ್ತೀನಿ ಅಂದರೆ ಲೈಫ್ ಸ್ಟೈಲು ಪ್ಲಸ್ ನಾವು ಹೆಚ್ಚಿನ ಒಂದು ಕಾಳಜಿ ವಹಿಸ್ಕೊಂಡ್ರೆ ನಮ್ಮ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ನ ನಾವು ಗೆಲ್ಬೋದು ಮೋಸ್ಟ್ ಆಫ್ ದ ಟೈಮ್ಸ್. ಬಟ್ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇದ್ದೇ ಇರುತ್ತೆ. ಎಷ್ಟೊಂದು ಜನಕ್ಕೆ ನಾವು ಫ್ಯಾಮಿಲಿಯಲ್ಲಿ ಪ್ರಿಮೆಚ್ಯೂರ್ ಕೊರೋನರಿ ಆರ್ಟರಿ ಡಿಸೀಸ್ ಅಂದರೆ ಲೆಸ್ ದೆನ್ 55 ಇಯರ್ಸು 50 ಇಯರ್ಸಲ್ಲೇ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಅವರ ಮನೆಗಳಲ್ಲಿ ಅವ್ರಿಗೆ ನಾವು ಎಸ್ಪೆಷಲಿ ಕೊಲೆಸ್ಟ್ರಾಲ್ ಎಲ್ಲ ಯಾವ ಥರ ಇದೆ, ಶುಗರ್ ಏನಾದರೂ ಇದೆಯಾ ಅಂತ ಮೊದಲೇ ತುಂಬ ಚಿಕ್ಕ ವಯಸ್ಸಲ್ಲಿದ್ದೇ ಚೆಕಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದೇ ಥರ ಈ ಥರ ಪ್ರಿಡಿಸ್ಪೋಸಿಷನ್ ಇರೋರಿಗೆ ಕೆಲವೊಂದು ಸತಿ ನಮಗೆ ಗೊತ್ತಿಲ್ಲದಿರೋ ಫ್ಯಾಕ್ಟರ್ಸಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುತ್ತೆ. ಹಾಗಾಗಿ ವಿ ಶುಡ್ ಬಿ ಅಹೆಡ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ. ಇವರಲ್ಲಿ ಹೆಚ್ಚಿನ ಟೆಸ್ಟಿಂಗು ಅಂದರೆ TMT ಇಕೋ ಅಲ್ಲದೇ CT ಸ್ಕ್ಯಾನ್ ಮಾಡಿಸ್ಕೊಂಡು ಒಳಗಡೆ ಏನಾದರೂ ಬ್ಲಾಕೇಜಸ್ ಆಗ್ತಾ ಇದೆಯಾ ಅಂತ ಹೇಳಿಬಿಟ್ಟು ಹೆಚ್ಚಿನ ಕಾಳಜಿ ವಹಿಸಿ ಅದನ್ನ ನೋಡಿಕೊಂಡು ಅದನ್ನ ಮಾಡ್ಬೋದು. ಅದೇ ಥರ ನೋನ್ ರಿಸ್ಕ್ ಫ್ಯಾಕ್ಟರ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ, ಈಗ ನಾನು ಹೇಳಿದ್ನಲ್ಲ ಅವೆಲ್ಲ ಫ್ಯಾಕ್ಟರ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಅದೇ ಥರ ಚೆಕಪ್ ಕೂಡ ಒಂದು ಸ್ವಲ್ಪ ಹೆಚ್ಚಿನ ಒಂದು ಇಂಟೆನ್ಸಿಟಿಯಲ್ಲಿ ಚೆಕಪ್, ಮೋರ್ ಇನ್ವೇಸಿವ್ ಟೆಸ್ಟ್ ಮಾಡಿಕೊಂಡು ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ ಇಂಥ ಪ್ರಿಡಿಸ್ಪೋಸಿಷನ್ ಇರೋರಿಗೆ. ಡಾಕ್ಟರ್, ಇನ್ನು ಅಪೋಲೋ ಆಸ್ಪತ್ರೆಯಲ್ಲಿ ಅಂದರೆ ನಿಮ್ಮಲ್ಲಿ ಈ TAVI ಇದೆಯಾ, ಏನು ಹಾಗಂದರೆ ಯಾವ ರೀತಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀರಿ ಅಂತ? ಈಗ ಎಲ್ಲರಿಗೂ ಅವೇರ್ನೆಸ್ ಇರೋದು ಹಾರ್ಟ್ ಬ್ಲಾಕೇಜಸ್ಸು, ಹಾರ್ಟ್ ಅಟ್ಯಾಕ್ಸ್ ಬಗ್ಗೆ. ಅದ್ರ ಜೊತೆ ನಾನು ಹೇಳಿದ್ನಲ್ಲ ಹಾರ್ಟಲ್ಲಿ ಪಂಪು ತುಂಬ ನಾವು ಇದನ್ನು ಮಾಡ್ತೀವಿ. ಹಾರ್ಟ್ಗೆ ಮೇನ್ ಒಂದು ಗಾರ್ಡಿಂಗ್ ವಾಲ್ವ್ ಇರುತ್ತೆ, ಅಯೋಟಿಕ್ ವಾಲ್ವ್ ಅಂತ ಹೇಳಿಬಿಟ್ಟು. ಆ ಅಯೋಟಿಕ್ ವಾಲ್ವ್ ಮುಖಾಂತರನೇ ಎಲ್ಲ ಹಾರ್ಟಲ್ಲಿರೋ ಬ್ಲಡ್ಡು ಎಲ್ಲ ಬಾಡಿಗೆ ಸಪ್ಲೈ ಆಗುತ್ತೆ. ಅದು ಬ್ರೈನ್ಗಾಗಿರ್ಬೋದು, ಹಾರ್ಟ್ಗಾಗಿರ್ಬೋದು, ಎಲ್ಲ ಅಂಗಾಂಗಗಳಿಗೆ ಆಗಿರ್ಬೋದು. ಆ ವಾಲ್ವು ಕೆಲವೊಬ್ಬರಲ್ಲಿ ಸಣ್ಣದಾಗ್ಬಿಡುತ್ತೆ. ಅದು ಜನರಲಿ ಏಜ್ ರಿಲೇಟೆಡ್ ಡಿಸಾರ್ಡರು ಅಥವಾ ವಾಲ್ವಲ್ಲೇ ಪ್ರಾಬ್ಲಮ್ ಇದ್ದರೆ ಕೆಲವೊಂದು ಸತಿ ಬೇಗನೆ ಸಣ್ಣದಾಗ್ಬಿಡುತ್ತೆ. ಜನರಲಿ ಮೋರ್ ದೆನ್ 60 to 70 ಇಯರ್ಸ್ ಆದಮೇಲೆ ಬರೋ ಅಂಥ ಪ್ರಾಬ್ಲಮ್ಸು. ಆ ಕವಾಟ ತುಂಬ ಚಿಕ್ಕದಾಗ್ಬಿಡುತ್ತೆ. ಆ ಕವಾಟ ಚಿಕ್ಕದಾದರೆ ಹಾರ್ಟ್ ಪಂಪಿಂಗ್ ನಾರ್ಮಲ್ ಇದ್ದರೂ ಕೂಡ ಆ ಕವಾಟ ಮುಖಾಂತರ ಏನೂ ಮುಂದೆ ಹೋಗೋದೇ ಇಲ್ಲ. ಹಾಗಾಗಿ ಬ್ರೈನ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗಿ ತಲೆ ಸುತ್ತು ಬಂದು ಬೀಳೋದು, ಹಾರ್ಟ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗಿಬಿಟ್ಟು ಎದೆ ನೋವು ಬರೋದು, ಸುಸ್ತಾಗೋದು, ಏನೂ ಮಾಡೋಕ್ಕಾಗೋದಿಲ್ಲ, ಈ ಎಲ್ಲ ಸಿಂಪ್ಟಮ್ಸ್ ಬರುತ್ತೆ. ಅವೇ ನಾನು ಹೇಳಿದ್ನಲ್ಲ ಕಾರ್ಡಿನಲ್ ಸಿಂಪ್ಟಮ್ಸಲ್ಲೇ ಇವೆಲ್ಲನೂ ಬರುತ್ತೆ. ಹಾಗಾಗಿ ಅದನ್ನ ನೋಡಿಕೊಂಡಾಗ ಅದು ಇಕೋ ಮಾಡಿದರೆ ಅದು ಗೊತ್ತಾಗುತ್ತೆ. ಇಕೋ ಕಾರ್ಡಿಯೋಗ್ರಾಮ್ ಸಿಂಪಲ್ ಒಂದು ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಕವಾಟದಲ್ಲಿ ಪ್ರಾಬ್ಲಮ್ ಇದೆ ಅಂತ. ಈಗ ಈ 70 ವರ್ಷ 75 ವರ್ಷ ಆದಮೇಲೆ ಓಪನ್ ಹಾರ್ಟ್ ಸರ್ಜರಿ ಮಾಡಲಿ ಅವ್ರ ಫಿಟ್ನೆಸ್ ಇರೋದಿಲ್ಲ. ಸರ್ಜರಿ ಚೆನ್ನಾಗಾದರೂ ರಿಕವರಿ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಹೇಗೆ ದೂರ್ಬೀನ್ ಆಪ್ರೇಷನ್ ಅಂತೀವಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ನು ಅಥವಾ ಆಂಜಿಯೋಪ್ಲಾಸ್ಟಿ ಹೇಗೆ
ಸ್ಟೆಂಟ್ಗಳು ಹಾಕ್ತೀವಿ. ಅದೇ ಥರ ಸಣ್ಣ ಒಂದು ಕಾಲಿನ ಒಂದು ಇನ್ಸಿಷನ್ ಮಾಡಿಬಿಟ್ಟು ಅಲ್ಲಿ ರಕ್ತನಾಳದ ಮುಖಾಂತರ ಹೋಗ್ಬಿಟ್ಟು ಆ ವಾಲ್ನ ರೀಪ್ಲೇಸ್ ಮಾಡೋದಕ್ಕೆ ಟಾವಿ ಅಂತ ಹೇಳ್ತೀವಿ. ಅದು ಈಗ ತುಂಬ ಸಕ್ಸಸ್ಫುಲ್ ಆಗಿರೋವಂಥ ಅತ್ಯಾಧುನಿಕ ಥೆರಪಿ. ಈಗ ಲಾಸ್ಟ್ 10 ಇಯರ್ಸಲ್ಲಿ ತುಂಬ ನಾಯ್ಸ್ ಮಾಡಿರೋವಂಥ ಥೆರಪಿ. ಯಾಕೆ ಅಂತಂದರೆ ಈ 65-70 ಇಯರ್ಸ್ ಎಲ್ಲ ಆಗಿದವ್ರಿಗೆ ಆಪರೇಷನ್ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಇದರಲ್ಲಿ ಒಂದೇ ದಿವಸದಲ್ಲಿ ಅಂದರೆ ಸಿಂಪಲ್ಲಾಗಿ 1-2 ಅವರ್ಸಲ್ಲಿ ಆಪರೇಷನ್ ಮಾಡಿಬಿಟ್ಟು 2 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡೋವಂಥ ಕೆಪಾಸಿಟಿ ಇರೋ ಒಂದು ಟೆಕ್ನಿಕ್ ಇದು. ತುಂಬ ಅಡ್ವಾನ್ಸ್ಡ್ ಆಗಿರುವಂಥದ್ದು. ತುಂಬ CT ಸ್ಕ್ಯಾನ್ ಎಲ್ಲ ಮಾಡಿ ಪ್ಲ್ಯಾನಿಂಗ್ ಮಾಡಿಕೊಂಡು ಮಾಡುವಂಥ ಒಂದು ಥೆರಪಿ. ತುಂಬ ಸರ್ವೈವಲ್ ಅಡ್ವಾಂಟೇಜ್ ಕೊಡುತ್ತೆ ಈ ಜನಕ್ಕೆ. ಓಕೆ, ಇದು EP ಅಂದರೆ ಏನಂತ ಡಾಕ್ಟರ್? ಎಲೆಕ್ಟ್ರೋಫಿಸಿಯಾಲಜಿ ಅಂದರೆ ಈಗ ನಾವು ಪಂಪ್ ಬಗ್ಗೆ ಮಾತಾಡಿದ್ವಿ. ಪಂಪು, ರಕ್ತನಾಳ ಅದೆಲ್ಲ ಒಂದು ಸಂಬಂಧಿತ ಟಾಪಿಕ್ಕು. ಅದೇ ಥರ ಹಾರ್ಟ್ಗೆ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಇರುತ್ತೆ, ಅದು ಬಡಿತದ ಮೇಲೆ ಇರುತ್ತೆ. ಕೆಲವೊಂದು ಸತಿ ಡಿಸಾರ್ಡರ್ಸ್ ಹೇಗಿರ್ತವೆ ಅಂದರೆ ಎದೆ ಬಡಿತ ಜೋರಾಗಿ ಬಡ್ಕೊಳ್ತದೆ. ಕೆಲವೊಂದು ಸತಿ ಅಂದರೆ ನಾರ್ಮಲಾಗಿ 60ರಿಂದ 90 ಇರೋದು ಅದು 180, 220 ಈ ಥರ ಎಲ್ಲ ಹೊಡ್ಕೊಳ್ಳುತ್ತೆ. ಸೊ ಈ ಥರ ಹೊಡ್ಕೊಳ್ತಿರೋ ಪ್ರಾಬ್ಲಮ್ಸ್ಗೆ ಅರಿದ್ಮಿಯಾಸ್ ಅಂತ ಹೇಳ್ತೀವಿ. ಅದೇ ಥರ ಲೋ ಹಾರ್ಟ್ ರೇಟ್ ಆಗಿರ್ಬೋದು, 20-30 ಇದೆಲ್ಲ ತುಂಬ ಲೋ ಹಾರ್ಟ್ ರೇಟ್ ಆಗಿರಬೇಕಾದ್ರೂ ಅರಿದ್ಮಿಯಾ ಅಂತ ಹೇಳ್ತೀವಿ. ಈ ಒಂದು ಅರಿದ್ಮಿಯಾಸ್ ಜೊತೆ ಡೀಲ್ ಅಪ್ ಮಾಡೋ ಸ್ಪೆಷಾಲಿಟಿನೇ ಎಲೆಕ್ಟ್ರೋಫಿಸಿಯಾಲಜಿ. ಸೊ ಈ ಎಲೆಕ್ಟ್ರೋಫಿಸಿಯಾಲಜಿಯಲ್ಲಿ ನಾವು ಏನು ಮಾಡ್ತೀವಿ, ಅದು ಜನರಲಿ ಹೈ ಹಾರ್ಟ್ ರೇಟ್ ಬಡಿತಾ ಇರುತ್ತಲ್ಲ, ಅದು ಒಂದು ಎಕ್ಸ್ಟ್ರಾ ಸರ್ಕ್ಯೂಟಿಂದ ಆಗಿರುತ್ತೆ. ಆ ಎಕ್ಸ್ಟ್ರಾ ಸರ್ಕ್ಯೂಟ್ನ 3D ಮ್ಯಾಪಿಂಗ್ ಮುಖಾಂತರ ಹಾರ್ಟಲ್ಲಿ ನಾವು ಐಡೆಂಟಿಫೈ ಮಾಡಿ ಅದನ್ನು ಬರ್ನ್ ಮಾಡಿದರೆ ಇದು ಪದೇ ಪದೇ ಎದೆ ಬಡ್ಕೊಳ್ಳೋ ಪ್ರಾಬ್ಲಮ್ನ ನಾವು ಪೂರ್ತಿಯಾಗಿ ಸರಿಪಡಿಸ್ಬೋದು. ಅದೇ ಥರ ಲೋ ಹಾರ್ಟ್ ರೇಟ್ಸ್ ಅಂತ ಹೇಳಿದ್ವಿ. ಇವಾಗ ಆ ಲೋ ಹಾರ್ಟ್ ರೇಟ್ಸ್ಗೆ ನಾವು ಪೇಸ್ ಮೇಕರ್ ಅಂತ ಹಾಕ್ತೀವಿ. ಇಟ್ ಸೆಟ್ಸ್ ದ ಪೇಸ್ ಫಾರ್ ದ ಹಾರ್ಟ್, ಅದಕ್ಕೆ ಪೇಸ್ ಮೇಕರ್ ಅಂತ. ಅಂದರೆ ಏನು ಮಾಡುತ್ತೆ, ಈ ಎದೆ ಬಡಿತ ನಿಮ್ಮದು 60ಕ್ಕಿಂತ ಕಮ್ಮಿ 30-40 ಹೊಡಿಬೇಕಾದ್ರೆ ಅದು ಈಚ್ ಬೀಟ್ನ ಸೆನ್ಸ್ ಮಾಡಿಬಿಟ್ಟು ಅದನ್ನು 60ಗೆ ಮಿನಿಮಮ್ಮು ತಂದಿಟ್ಟು ಅದು ಮಾಡುತ್ತೆ. ಆ ಪೇಸ್ ಮೇಕರ್ಗಳಲ್ಲೂ ತುಂಬ ಅಡ್ವಾನ್ಸ್ ಬಂದಿದೆ. ಮೊದಲು ಇಲ್ಲಿ ನಾವು ಒಂದು ಪಾಕೆಟ್ ಮಾಡಿಬಿಟ್ಟು ಹಾಕಿ ಇದನ್ನು ಹಾರ್ಟಲ್ಲಿ ಕನೆಕ್ಟ್ ಮಾಡ್ತಾಯಿದ್ವಿ. ಇವಾಗ ಲೀಡ್ಲೆಸ್ ಪೇಸ್ ಮೇಕರ್ ಅಂದರೆ ಈ ಥರ ಏನು ಪಾಕೆಟು ಅಥವಾ ಇಲ್ಲೊಂದು ಬ್ಯಾಟ್ರಿ ಹಾಕೋ ಅವಶ್ಯಕತೆಯೇ ಇಲ್ಲ. ಚಿಕ್ಕದೊಂದು ಕ್ಯಾಪ್ಸೂಲ್ ಥರ ಇರೋದನ್ನ ಕಾಲಿಂದ ಹೋಗ್ಬಿಟ್ಟು ಹಾರ್ಟಲ್ಲಿ ಇಟ್ಟರೆ ಅದು ಲೀಡ್ಲೆಸ್ ಪೇಸ್ ಮೇಕರ್ಸ್ ಅಂತಲೂ ಬಂದಿದೆ. ತುಂಬ ಸೈಂಟಿಫಿಕ್ ಅಡ್ವಾಂಟೇಜ್ ಇರುತ್ತೆ. ಅವ್ರಿಗೆ ಯಾವುದೋ ಒಂದು ಈ ಥರ ಇಲ್ಲಿ ಒಂದು ಡಿವೈಸ್ ಇರೋದಿಲ್ಲ, ಕೈ ಮೂಮೆಂಟ್ಸ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ರಿಕವರಿ ತುಂಬ ಫಾಸ್ಟ್ ಇರುತ್ತೆ. ಅದ್ರ ಬ್ಯಾಟ್ರಿಗಳು ಕೂಡ ಇವಾಗ 15ರಿಂದ 20 ವರ್ಷವರೆಗೂ ಬರುತ್ತೆ ಇದೇ ಥರದ್ದು ಇದರಲ್ಲಿ. ಈಗ ಈ ಡಾಕ್ಟರ್, ಈಗ ಫಾಸ್ಟ್ ಹಾರ್ಟ್ ರೇಟ್ ಮತ್ತು ಲೋ ಹಾರ್ಟ್ ರೇಟ್ ಅಂತ ಹೇಳಿದ್ರಲ್ಲ, ಸೊ ಅದು ಎಷ್ಟು ಡೇಂಜರಸ್? ಅದು ಹೆಚ್ಚಾದರೂ ಯಾವ ರೀತಿ ಅಪಾಯ, ಕಮ್ಮಿ ಆದರೂ ಹೇಗೆ ಅಪಾಯ ಅಂತ? ಹೌದು. ಸೊ ಈಗ ತುಂಬ ಕಮ್ಮಿ ಆಗಿದ್ದಾಗ ಏನಾಗುತ್ತೆ, ಬೇಸಿಕಲಿ ಹಾರ್ಟ್ ಪಂಪ್ ಎಲ್ಲ ಚೆನ್ನಾಗಿದ್ದರೂ ಹಾರ್ಟಿನ ಗತಿ ಕಮ್ಮಿ ಇದ್ದರೆ ಅದು ನಿಮ್ಮ ಫ್ಯಾನ್ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಸ್ವಿಚ್ ಹಾಕಿಲ್ಲದೆ ಇದ್ದರೆ ಫ್ಯಾನ್ ಹೇಗೆ ಹತ್ತೋದಿಲ್ವೋ, ನಿಮ್ಮ ಪಂಪ್ ಚೆನ್ನಾಗಿದ್ದರೂ ಕೂಡ ಅಲ್ಲಿ ಎಲೆಕ್ಟ್ರಿಕಲ್ ಬೀಟ್ ಆಗದೇ ಇದ್ದರೆ ಅದು ಪಂಪಿಂಗೇ ಆಗೋದಿಲ್ಲ. ಪಂಪಿಂಗ್ ಆಗದೇ ಇದ್ದರೆ ಈ ಅಂಗಾಂಗಗಳಿಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ. ಬ್ರೈನ್ಗೆ ಎಸ್ಪೆಷಲಿ ಬ್ಲಡ್ ಸಪ್ಲೈ ಕಮ್ಮಿ ಆಗಿಬಿಟ್ಟು ಬ್ರೈನು ತುಂಬ ಸೆನ್ಸಿಟಿವ್ ಈ ಬ್ಲಡ್ ಸಪ್ಲೈಗೆ. ಒಂದು 5 ಸೆಕೆಂಡು ಬ್ಲಡ್ ಬರದೇ ಇದ್ದರೆ ಅವರು ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಬೀಳ್ತಾರೆ. ಆ ಟೈಮಲ್ಲಿ ಇಂಜುರಿ ಆಗ್ತಾರೆ, ಡ್ರೈವಿಂಗ್ ಮಾಡಿರೋರು ಆಕ್ಸಿಡೆಂಟ್ ಕೊಳ್ತಾರೆ, ಇದೆಲ್ಲನೂ ಆಗೋ ಚಾನ್ಸಸ್ ಇರುತ್ತೆ. ಅದೇ ಥರ ಹಾರ್ಟ್ ತುಂಬ ಜೋರಾಗಿ ಬಡ್ಕೊಂಡಾಗ ಏನಾಗುತ್ತೆ, ಕ್ವಾಂಟಿಟಿ ಜಾಸ್ತಿ ಆದಾಗ ಕ್ವಾಲಿಟಿ ಆಫ್ ಪಂಪಿಂಗ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಆ ಕ್ವಾಲಿಟಿ ಆಫ್ ಪಂಪಿಂಗ್ ಕಮ್ಮಿ ಆದಾಗೂ ಔಟ್ಪುಟ್ ಕಮ್ಮಿಯಾಗಿ ತಲೆ ಸುತ್ತು ಬಂದು ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಇವು ಹಾರ್ಟ್ ಅಟ್ಯಾಕ್ ಅಷ್ಟು ಸಡನ್ನಾಗಿ ತೊಂದರೆ ಕೊಡೋವಂಥ ಪ್ರಾಬ್ಲಮ್ಸ್ ಅಲ್ಲ, ಸಡನ್ನಾಗಿ ಇದು ಅಂತ. ಬಟ್ ಇವನ್ನ ಸೆಕೆಂಡ್ರಿ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಇರುತ್ತೆ. ಈಗ ಬೀಳ್ತಾರೆ, ಅದರಿಂದ ಅವ್ರಿಗೆ ತಲೆ ಇಂಜುರಿ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಇವೆಲ್ಲ ಆ ಥರ ಕಾಂಪ್ಲಿಕೇಶನ್ಸ್ ಇರ್ತವೆ. ಹಾಗಾಗಿ ಕೆಲವೊಂದು ಸತಿ ಅದು ಸಡನ್ನಾಗಿ ಸ್ಟಾಪ್ ಆದಾಗ ಅವರು ಹೇಳೋದೇ ಇಲ್ಲ. ಸೊ ಈ ಥರ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮ್ಸು ಈಗ ಎಷ್ಟೊಂದು ಸತಿ ಎಲ್ಡರ್ಲಿ ಪೀಪಲ್ ಇರ್ತಾರೆ, 70 ವರ್ಷ 75 ವರ್ಷ, ನಡೀತಾ ಬಿದ್ದೋಗ್ತಾರೆ, ಹೇಳ್ತಾರೆ, ಮತ್ತೆ ಹೋಗ್ತಿರ್ತಾರೆ, ಏನಾಗಿ ಬಿದ್ದೋದ್ರು, ಅವರು ಜಾರಿದ್ರು ಅಂತ ಒಬ್ಬರು ಹೇಳ್ತಾರೆ. ಇವನ್ನೆಲ್ಲ ಕರೆಕ್ಟಾಗಿ ಪರಿಶೀಲನೆ ಮಾಡಿದರೆ ಕೆಲವು ಟೆಸ್ಟ್ಸ್ ಮುಖಾಂತರ ಅದು ಈ ಪ್ರಾಬ್ಲಮಿಂದ ಅಂತ ಗೊತ್ತಾಗುತ್ತೆ. ತುಂಬ ಸ್ಲೋ ಆಗಿರ್ತಾರೆ, ಆವಾಗ ತುಂಬ ಏನು ವಯಸ್ಸಾಗಿದೆ ಅಂತ ಅಂದ್ಕೊಂಡಿರ್ತೀವಿ. ಅದು ಆ ಥರ ಇರೋದಿಲ್ಲ. ಹಾರ್ಟಿಂದ ಬ್ಲಡ್ ಸಪ್ಲೈ ಕಮ್ಮಿ ಇರೋದ್ರಿಂದ ಮೆದುಳಿಗೆ ಸ್ಲೋನೆಸ್ ಬಂದಿರುತ್ತೆ. ಈ ಪಾರ್ಟ್ನೆಲ್ಲ ಇಂಪ್ರೂವ್ ಮಾಡೋ ಕೆಪಾಸಿಟಿ ಆ ಡಿವೈಸಸ್ಗೆ ಇರುತ್ತೆ. ಓಕೆ ಡಾಕ್ಟರ್, ಈಗ ಸಾಕಷ್ಟು ಅಧ್ಯಯನಗಳು ಕೂಡ ನಡೆದಿದೆ ಹೃದಯ ಸಂಬಂಧಿ ಸಮಸ್ಯೆಗೆ ಏನೆಲ್ಲ ಕಾರಣಗಳಿರಬಹುದು ಅಂತ ಹೇಳಿ. ಆ ಪೈಕಿ ಈ ಒತ್ತಡ, ಸ್ಟ್ರೆಸ್ ಮತ್ತು ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗೆ ಯುವಜನತೆ ಅಡಿಕ್ಟ್ ಆಗಿರೋದು ಕೂಡ ಈ ಒಂದು ಹಾರ್ಟ್ ಡಿಸೀಸ್ಗೆ ಪ್ರಮುಖ ಕಾರಣ ಅಂತ ಕೂಡ ನಾವು ಕೇಳ್ಪಟ್ಟಿದ್ವಿ. ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಅಂತ?
ಇನ್ಫ್ಲಮೇಷನ್ ಆಗುತ್ತೆ. ಈಗ ನಿದ್ದೆ ಮಾಡದೇ ಇದ್ದರೆ, ನೀವು ಕರೆಕ್ಟಾಗಿ ಇದೆಲ್ಲ ಸ್ಮೋಕಿಂಗು ಅವೆಲ್ಲ ಇದ್ದಾಗ ಇನ್ಫ್ಲಮೇಷನ್ ಬಾಡಿಯಲ್ಲಿ ಯಾವಾಗಲೂ ನಾವು ಆ್ಯಂಟಿ ಇನ್ಫ್ಲಮೇಟ್ರಿನ ಆ್ಯಕ್ಟಿವಿಟಿ ಜಾಸ್ತಿ ಇರಬೇಕು, ಇನ್ಫ್ಲಮೇಷನ್ ಕಮ್ಮಿ ಇರಬೇಕು ಅಂತ ಹೇಳ್ತೀವಿ. ಈ ಇನ್ಫ್ಲಮೇಷನ್ ನಿದ್ದೆಗಿದ್ದೆ ಮಾಡದೇ ಇದ್ದಾಗ ಬಯೋಮಾರ್ಕರ್ಸ್ ನಾವು ಅದನ್ನು ಕಂಡುಹಿಡಿದಿದ್ದೀವಿ. ಅಲ್ಲಿ ಆ ಬಯೋಮಾರ್ಕರ್ಸು ಏನು ಮಾಡುತ್ತೆ, ಹಾರ್ಟಲ್ಲಿ ಒಳಗಡೆ ಬ್ಲಾಕೇಜಸ್ ಇರೋ ಜಾಗದಲ್ಲಿ ಎಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿರುತ್ತೋ ಅದನ್ನು ಸಡನ್ನಾಗಿ ರಪ್ಚರ್ ಮಾಡುತ್ತೆ. ಹಾಗಾಗಿ ಈ ಪೊಲ್ಯೂಷನ್ನು ಅಥವಾ ನಿದ್ದೆ ಇಲ್ಲದೆ ಇರೋದು, ಒತ್ತಡ, ಇವೆಲ್ಲ ಇನ್ಫ್ಲಮೇಟ್ರಿ ಮಾರ್ಕರ್ಸ್ನ ತುಂಬ ಜಾಸ್ತಿ ಮಾಡಿ ಹಾರ್ಟ್ ಅಟ್ಯಾಕ್ಸ್ ಮಾಡುತ್ತೆ ಅಂತ ಹೇಳಿ ಇವಾಗ ಬಂದಿದೆ. ಸೊ ಹಾಗಾಗಿ ನಿದ್ದೆಗೂ ಹಾರ್ಟ್ಗೆ ಏನು ಸಂಬಂಧ ಅಂತಿರೋದಕ್ಕೆ ತುಂಬ ಸಂಬಂಧ ಇದೆ. ಚೆನ್ನಾಗಿ ನಿದ್ದೆ ಮಾಡಿ ಪೀಸ್ಫುಲ್ಲಾಗಿ ಶಾಂತವಾಗಿದ್ದರೆ ಇವೆಲ್ಲ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ತುಂಬ ಅಜಿಟೇಟೆಡು ಅಥವಾ ಕೋಪದಲ್ಲಿರೋದು ಇವರೆಲ್ಲ ಇರಬೇಕಾದ್ರೆ ಆವಾಗ ಈ ಎಲ್ಲ ಪ್ರಾಬ್ಲಮ್ಸು BP ಅದೆಲ್ಲ ಜಾಸ್ತಿ ಇರುತ್ತೆ. ಆವಾಗ ಶಾಂತವಾಗಿರಬೇಕು, ಆರಾಮಾಗಿರಬೇಕು ಅಂತ ಹೇಳಿ ಅದಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ. ಇನ್ನು ಸದ್ಯಕ್ಕಂತೂ ವಯಸ್ಸಾದವರಿಗಿಂತ ಯುವಜನತೆಯೇ ಹೃದಯನ ತುಂಬ ಜೋಪಾನ ಮಾಡ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಹಾಗೆಯೇ ನಿಮ್ಮಲ್ಲಿ ಯಾವ ರೀತಿಯ ಆಧುನಿಕ ಟ್ರೀಟ್ಮೆಂಟ್ ಈ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಲಭ್ಯ ಇದೆ? ಇವಾಗ ಏನಾಗುತ್ತೆ, ಕೆಲವೊಂದು ಸತಿ ಬ್ಲಾಕೇಜಸ್ ಅನ್ನೋದು TMTಯಲ್ಲಿ ಅಷ್ಟೇ ಗೊತ್ತಾಗೋದಿಲ್ಲ. ಏನೋ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಅಥವಾ ನೋವು ಬರ್ತಾ ಇರುತ್ತೆ. ಆವಾಗ ನಾವು ಬರೀ ಹಾರ್ಟಲ್ಲಿ ಆ್ಯಂಜಿಯೋಗ್ರಫಿಯಲ್ಲಿ ಕೆಲವೊಂದು ಸತಿ ನಾವು 20% ಇದೆ, 30% ಇದೆ ಅಂತ ಹೇಳ್ತೀವಿ. ಈಗ ಹಾರ್ಟಲ್ಲಿ ರಕ್ತನಾಳದಲ್ಲೇ ಹೊಸ ಕ್ಯಾಮ್ರಾ ಹಾಕಿಬಿಟ್ಟು ನೋಡೋ ಅಂಥ ವಿಧಾನಗಳು ಬಂದಿದೆ. ಅದಕ್ಕೆ OCT ಅಥವಾ IVAS ಅಂತ ಹೇಳ್ತೀವಿ, ಇಂಟ್ರಾವ್ಯಾಸ್ಕ್ಯುಲರ್ ಅಲ್ಟ್ರಾಸೌಂಡ್ ಅಂತ. ಅದೇನು ಮಾಡುತ್ತೆ, ಹಾರ್ಟಲ್ಲಿ ರಕ್ತನಾಳದಲ್ಲೇ ಅಲ್ಲಿ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಎಷ್ಟು ಪರ್ಸೆಂಟೇಜ್ ಬ್ಲಾಕೇಜ್ ಇದೆ, ಅದರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಎಷ್ಟು ಹೆಚ್ಚಿದೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಮುಂಚೆನೇ ಆ ಪ್ರಾಬ್ಲಮ್ಸ್ನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಯಾವುದಾದ್ರೂ ಅಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಇರೋದು ಒಂದು 30-40% ಇದ್ದರೂ ಕೂಡ, ಅದು ಸ್ಟೆಂಟಿಗೆ ಎಲಿಜಿಬಲ್ ಇಲ್ಲದೆ ಇದ್ದರೂ ಕೂಡ ಅದರಲ್ಲಿ ಹೈ ರಿಸ್ಕ್ ಫೀಚರ್ಸ್ ಇದ್ದರೆ ಅದಕ್ಕೆ ನೋಡಿಕೊಂಡು ಸರಿಯಾದ ಟ್ರೀಟ್ಮೆಂಟ್ ಮಾಡಿದರೆ ಮುಂದೆ ಬರೋ ಹಾರ್ಟ್ ಅಟ್ಯಾಕ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಅಡ್ರೆಸ್ಸನ್ನು ನೋಟ್ ಮಾಡಿ. ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಾಧವ ಪಾರ್ಕ್ ಸರ್ಕಲ್ ಹತ್ತಿರ, 3ನೇ ಬ್ಲಾಕ್, ಜಯನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9019963161. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.